ಇದನ್ನೆಲ್ಲ ಗಮನಿಸಿದಾಗ 35,000 ಕೋಟಿ ರೂಪಾಯಿ ಸಾಲದಲ್ಲ, ಇದು ದುಡ್ಡ ಭಾಳ ದೊಡ್ಡ ಅಮೌಂಟ್ ಅದ. ಸಹಜ ಅನಿಸ್ತದೆ, ಹೌದಪ್ಪ ಖಜಾನೆಯವ್ರು ರೊಕ್ಕ ಖಾಲಿ ಆಗಿರಬೇಕು ನಮ್ಮ ಸಿದ್ದರಾಮಯ್ಯನವ್ರದ್ದು ಅಂತೇಳಿ. ಯಾಕಂದರೆ ಈಗಾಗಲೇ ವರ್ಷಕ್ಕೆ 55-60,000 ಕೋಟಿ ರೂಪಾಯಿ ಅವೆಲ್ಲ ಗ್ಯಾರಂಟಿಗಳಿಗೆ ಹಾಕಬೇಕಾಗಿದೆ. ಮತ್ತು ದುಡ್ಡು ಎಲ್ಲಿ ತೆಗೆದು ಹಾಕುವಂಥ ಅನಿವಾರ್ಯತೆ ಗೌರ್ಮೆಂಟಿಗೆ ಬಂದದ. ಇವತ್ತು SC-ಗಳದ್ದು ಅದರಲ್ಲೂ ನಮ್ಮ ದಲಿತ ಸಮುದಾಯದ ದುಡ್ಡನ್ನು ಸಹಿತ ಬಳಸಿಕೊಂಡಿದ್ದಾರೆ. ಅದು ಆರೋಪ ಇದೆ ಸರ್ಕಾರದ ಮೇಲೆ. ಒಟ್ಟಾರೆಯಾಗಿ ಎಲ್ಲೆಲ್ಲಿ ಇಲಾಖೆ ಒಳಗೆ ಅದ ದುಡ್ಡು ಅದನ್ನು ಬಳಸ್ಕೊಂಡಿದ್ದಾರೆ. ಅದಕ್ಕೆಲ್ಲ ಇಲಾಖೆ ಒಳಗೆ ಬಾಕಿ ಅದ, ಡೆವಲಪ್ಮೆಂಟ್ ಇಲ್ಲ, ನಮ್ಮ ಪೇಮೆಂಟ್ ಮಾಡಿರಿ ಅಂತ ಬೆನ್ನತ್ತಾರ ಮಂಜುನಾಥ್ ಅವರು. ಈ ಹಿಂದೂ ನಿಮ್ಗೆ ಗೊತ್ತದ, BJP ಸರ್ಕಾರ ಇದ್ದಾಗ ಆಗಿನ ಕೆಂಪಣ್ಣ, ಇವತ್ತಿಲ್ಲ ಅವರು, ಮತ್ತು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದಂಥ ಕೆಂಪಣ್ಣ 40% ಆರೋಪ ಮಾಡಿದರು. ಈಗ ಇವರು 80% ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ಅಲ್ಲಗಡಿತಾ ಇದ್ದಾರೆ ಮಿನಿಸ್ಟರ್ ಸಾಮಂತ್ ಬೇರೆ, ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಮಾಡ್ತಿದ್ದಾರೆ ಅಂತ. ಆದರೆ ಅವರು ಆರೋಪ ಮಾಡೋದು ಇದನ್ನು, ಇದು ಸತ್ಯನದ, ಬೇಕಾದ್ರೆ ನಮಗೆ ಮುಖ್ಯಮಂತ್ರಿಗಳು ಕರೆದ ಕೇಳಿ ನಾವು ತೋರಿಸ್ತೀವಿ ಅಂತ. ಇಲ್ಲಿವರೆಗೆ ಮಾತಾಡಿದ್ದಾರೆ ಮುಖ್ಯಮಂತ್ರಿ, ಇಲ್ಲ ಅಂತಲ್ಲ, ಅದು ಸಂದರ್ಭೋಚಿತವಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಇದೇ ವಿಷಯ ತೆಗೆದುಕೊಂಡ ನಮ್ಮನ್ನು ಕರೆಸಿ ಮಾತಾಡಿಲ್ಲ, ಸಭೆ ಆಗಿಲ್ಲ, ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಮನೆತನದೊಳಗೆ ನಮ್ಮ ಮನೆತನದೊಳಗೆ ಅತ್ಯಂತ ತೊಂದರೆಗಳು ಬರ್ತಾ ಇದ್ದಾವೆ. ಇದರಲ್ಲಿ ಅದರಾಗ ಗುತ್ತಿಗೆದಾರರು ಎಲ್ಲೋ ಸಾಲ ತೆಗೆದು ಮತ್ತೇನು ಮಾಡಿ